We are the oldest civilization of the world. We are the oldest democracy in the world. We are the mother of democracy. No can teach us the democracy, what the democracy is. We the people went every part of the world and teaches the people about their right, given the basic sense of civilization. As a society protector, on the sake of human rights, cannot challenge and break the law. इसमें हम लोग रिक्वेस्ट करेंगे बिकॉज यहाँ पे किसी का मकसद ये नहीं होता कि किसी को सप्रेस करना। अभी हम लोग इतना मैच्योर हो गया, हमारा डेमोक्रेसी है इतना मैच्योर हो गया, हम लोग कभी किसी का लिए ये नहीं सोचता कि उसको, हमारे दिमाग में ये कभी भावना नहीं आता कि इसको सप्रेस करना, ऐसा कभी भावना नहीं। लेकिन मैं वही कह रहा कि आपको आपके राइट्स के साथ साथ आपकी जिम्मेदारी है, तो आप अपनी जिम्मेदारी को निभाएं और हमेशा मतलब सपोर्ट करें। मैं एक छोटा सा काम ಹ್ಯೂಮನ್ ರೈಟ್ಸ್ ಬಗ್ಗೆ ಬಹಳ ಡೀಪ್ ಆಗಿ ಅದರ ಬಗ್ಗೆ ಈಗ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಮೊದಲನೇದಾಗಿ ಅವ್ರು ಹೇಳಿದ್ದೇನಂತ ಹೇಳಿದ್ರೆ ದ ಹ್ಯೂಮನ್ ರೈಟ್ಸ್ ಇಸ್ ದ ಫಂಡಮೆಂಟಲ್ ರೈಟ್ಸ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರಲ್ವಾ, ಅದು ನಿಜ. ಯಾಕಂತಂದ್ರೆ ಎವ್ರಿ ಹ್ಯೂಮನ್ ಲೈಫ್, ಎಲ್ಲರಿಗೂ ಈ ಜಗತ್ತಲ್ಲಿ ಬದುಕುವಂತ ಹಕ್ಕುಗಳ ಬಗ್ಗೆ ಬಹಳ ಡೀಪ್ ಆಗಿ ಹೇಳಿದ್ರು. ಯಾವ ರೀತಿ ನಮ್ಮ ಹಕ್ಕುಗಳಿವೆ, ಯಾವುದಾದಕ್ಕೆಲ್ಲ ಅದನ್ನ ಪ್ರಯೋಗ ಮಾಡಬೇಕು ಅನ್ನೋದನ್ನ ಬಹಳ ವಿಶಾಲವಾಗಿ ಹೇಳೋದು. ಈ ರೀತಿಯಾದ ಬುದ್ಧಿಜೀವಿಗಳನ್ನ ನಮ್ಮ ಹ್ಯೂಮನ್ ರೈಟ್ಸ್ ಫೌಂಡೇಶನ್ಸ್ ಮುಖಾಂತರವಾಗಿ ಇಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಅನ್ನ ಡೆಲಿವರ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಕೂಡ ಇಲ್ಲಿ ಸೇರಿದಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ, ನನ್ನ ಅಣ್ಣತಮ್ಮಂದರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಮಾನವ ಹಕ್ಕುಗಳನ್ನ ಹೇಳುವಂತ ತಿಳಿಯನೇ ಇಷ್ಟು ಬಗ್ಗೆ ನಾವು ಬದುಕ್ತಾ ಇದ್ದು ಮಾಡ್ತಾ ಇದ್ದೀವಿ. ಆಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಂತಹ ಘಟನೆಯನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿಟ್ರು. ಯಾವ ರೀತಿ ಅಲ್ಲಿ ಮಹಿಳೆಯನ್ನ ಒಂದು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಮಹಿಳೆಯರ ಮೇಲೆ ಅವರ ಅತ್ಯಾಚಾರ ಮಾಡ್ತಾ ಇದ್ರು ಪೊಲೀಸ್ ಅವರು ಅಂತ ಹೇಳಿದ್ರೆ ತಕ್ಷಣವೇ ಏನ್ ಮಾಡಿದ್ರು, ಅವ್ರ ರೈಟ್ಸ್ ಅನ್ನ ಪ್ರಯೋಗ ಮಾಡಿದ್ರು. ಎಲ್ಲಿ ಅವ್ರ ರೈಟ್ಸ್ ಅನ್ನ ಪ್ರಯೋಗ ಮಾಡಿದ್ರು ಅಲ್ಲಿಗೆ ಆಕ್ಷನ್ ಆಯ್ತು. ಆಕ್ಷನ್ ಆದ್ಮೇಲೆ ಅಲ್ಲಿ ಒಳ್ಳೆ ರಿಸಲ್ಟ್ ಅಲ್ವಾ. ಆ ರೀತಿಗೆ ಇಲ್ಲಿ ಬರ್ತಿರ್ತಕ್ಕಂಥ ನಾವೆಲ್ಲರೂ ಸಹ ಬರೀ ಐ ಡಿ ಕಾರ್ಡ್ ತಗೊಳ್ಳೋದು ಮಾತ್ರ ಅಲ್ಲ, ಈ ಐ ಡಿ ಕಾರ್ಡ್ ಏನ್ ಪವರ್ ಇಲ್ಲ ಅನ್ನೋದನ್ನು ಜನರಿಗೆ ತೋರಿಸ್ತೀವಿ. ನಮ್ಗೆ ಇದು ಈ ಐ ಡಿ ಕಾರ್ಡ್ ನಮ್ಮನ್ನ ಅಡ್ರೆಸ್ ಮಾಡ್ತಾ ಇದೆ, ನಮಗೆ ಶಕ್ತಿ ತುಂಬುತ್ತಾ ಇದೆ. ಆ ಶಕ್ತಿನ ಪ್ರಯೋಗ ಮಾಡಬೇಕು. ಯಾವ ರೀತಿ ಪ್ರಯೋಗ ಮಾಡಬೇಕು, ಕರೆಕ್ಟ್ ವೇ ಆಫ್ ರೈಟ್ಸ್ ಅಲ್ಲಿ ಪ್ರಯೋಗ ಮಾಡಬೇಕು. ಆಗ ಮಾತ್ರ ಸಾಧ್ಯ. ನಾವು ರೈಟ್ ಹ್ಯೂಮನ್ ರೈಟ್ಸ್ ಅಲ್ಲಿ ನಾವು ಮೆಂಬರ್ ಆಗಿ ಸಾಧ್ಯ ಅಂತ ಹೇಳ್ತಾ ಇದ್ದೀವಿ.
ಅದೇ ರೀತಿ ಸಂಚಾಲಕರಾದಂಥ ಬಂಗಾರಪೇಟೆ ಎರಡನೇದಾಗಿ ನಮ್ಮ ಮಹೇಂದ್ರ ಬಾಬು ಬಬ್ಲು ಅಂತೇಳಿ ಒಳ್ಳೆ ಒಬ್ಬ ದಲಿತ ಲೀಡರು. ಅವರಿಗೆ ಈ ಕೋಲಾರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀರಿ. ಲೇಬರ್ ಸೆಲ್ ಓಕೆನಾ? ಈ ಲೇಬರ್ ಸೆಲ್ ಅಂತ ಹೇಳಿದ್ರೆ ಯಾವುದೇ ಕಂಪನಿಯಲ್ಲಿ ಒಬ್ಬ ವ್ಯಕ್ತಿ ಕೆಲಸಗಾರ ಕೆಲಸ ಮಾಡಿ ಅವನಿಗೆ ಏನೇ ಅನ್ಯಾಯ ಆದ್ರೂ ಅದನ್ನು ನಾವೇನು ಮಾಡಬೇಕು, ಏನು ಮಾಡಬೇಕು? ನಮ್ಮ ರೈಟ್ಸಿಂದ ಕೇಳಬೇಕಾಗುತ್ತೆ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕಾಗುತ್ತೆ. ಆದ್ದರಿಂದ ನಮ್ಮ ರಾಜ್ಯ ಅಲ್ವಾ, ನಮ್ಮ ಸ್ಟೇಟ್ ಆರ್ಗನೈಸರ್ ಆಗಿ ಲೇಬರ್ ಸೆಲ್ಗೆ ನಮ್ಮ ಡಾಕ್ಟರ್ ಜಿ ನಾರಾಯಣ ಅವರು ಮತ್ತು ಜಿಲ್ಲಾಧ್ಯಕ್ಷರಾಗಿ ನಮ್ಮ ಮಹೇಂದ್ರ ಬಾಬುವನ್ನು ಆಯ್ಕೆ ಮಾಡಿದರೆ ಎಲ್ಲರೂ ಸಹಕಾರ ಕೊಡ್ರಿ. ಅದು ಮಾತ್ರ ಅಲ್ಲ, ಈಗ ಒಬ್ಬರಿಂದ ಏನು ನಡೆಯೋದಿಲ್ಲ, ಗೊತ್ತಾಯ್ತಾ? ಈಗ ಎಷ್ಟು ಜನ ನಾವು ಸೇರಿದ್ದೀರಿ, ಇದು ಒಂದು ಆರ್ಗನೈಸೇಷನ್ ಅಲ್ಲ, ದಯಮಾಡಿ ತಿಳ್ಕೊಳ್ಳಿ. ಇದೊಂದು ಫ್ಯಾಮಿಲಿ, HR ಫ್ಯಾಮಿಲಿ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಏನಾದರೂ ಹೆಚ್ಚು ಕಮ್ಮಿ ತಪ್ಪು ಮಾಡಿದ್ರೆ ಏನು ಮಾಡ್ತೀರಿ? ಸರಿಪಡಿಸ್ಕೊಳ್ತೀರಿ ಅಲ್ವಾ? ಅದೇ ಥರ ಈ ಜಿಲ್ಲಾ ಮಟ್ಟದಲ್ಲಿ ಏನೇ ಆದರೂ ಸರಿ, ನೀವು ಗಿರೀಶ್ ಅವ್ರಿಗೆ ಏನು ಮಾಡಬೇಕು? ಸಹಕಾರ ಕೊಡಬೇಕು. ಇದು ಒಂದು ಒಳ್ಳೆ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲೋದ್ರೂ ನಾವು ಹೇಳೋದು HR ಫ್ಯಾಮಿಲಿನೇ ಅಲ್ವಾ? ಈ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಪ್ರಾಬ್ಲಮ್ ಯಾರಿಗಿದ್ರೂ ನೀವು ನಿಮ್ಮ ಜಿಲ್ಲಾಧೀಶರನ್ನ ಭೇಟಿ ಆಗ್ಬೋದು, ಅವರು ನಮ್ಗೆ ತಿಳಿಸ್ತಾರೆ. ಅವ್ರ ಮಟ್ಟದಲ್ಲಿ ಆಗದೆ ಹೋದರೆ ನಾವು ಖಂಡಿತ ನಿಮ್ಮ ಪರ ನಿಂತು ನ್ಯಾಯಕ್ಕೋಸ್ಕರ ಹೋರಾಡ್ತೀರ ಅಂತೇಳಿ ನಾನು ಮಾತಾಡ್ತೀನಿ. ನನ್ನನ್ನು ಮಾನವ ಹಕ್ಕುಗಳ ಸ್ಥಾಪನೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಇದನ್ನ ನಾನು ಸಂಭ್ರಮಿಸಬೇಕು, ಇಲ್ಲ ಎತ್ತಬೇಕು, ಇಲ್ಲ ಜವಾಬ್ದಾರಿಯಿಂದ ತಗೋಬೇಕು ಅನ್ನೋದು ನನಗೆ ಒಂದು ಸವಾಲಾಗಿದೆ. ಆದರೆ ನಾನು ಇದನ್ನ ಜವಾಬ್ದಾರಿಯಿಂದ ತಗೊಳ್ತೀನಿ. ಮುಂದಿನ ದಿನಗಳಲ್ಲಿ ಸಂಘಟನೆಗೆ ಪ್ರಾಣ ತುಂಬುವಂಥ ಕೆಲಸವನ್ನು ನಾನು ಮಾಡ್ತೀನಿ. ನಮ್ಮ ಹಕ್ಕುಗಳು ಯಾವುವು ಅಂತಂದ್ರೆ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಂದು ಪುಸ್ತಕ, ಹಕ್ಕುಗಳ ಬಗ್ಗೆ ಮಾಹಿತಿ ಇರ್ತಕ್ಕಂಥ ಪುಸ್ತಕ ಕೊಟ್ಟಿದ್ದೀವಿ. ಅದರಲ್ಲಿ ಪ್ರತಿಯೊಬ್ಬ ಮಾನವನಿಗೆ ನೈಸರ್ಗಿಕವಾಗಿ ಬಂದಂತಹ ಮತ್ತು ಪರಭಾರೆಯಾಗದಂತಹ ಹಕ್ಕುಗಳು ಯಾವುವು? ಜೀವಿಸುವ ಹಕ್ಕು, ಮಾನವ ಘನತೆ ಹಕ್ಕು, ಸಮಾನತೆಯ ಹಕ್ಕು, ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಗುಲಾಮಗಿರಿ ವಿರುದ್ಧ ಹಕ್ಕು, ಏಕಾಂತ ಗೌಪ್ಯ ಹಕ್ಕು, ಪ್ರಾಮಾಣಿಕ ವಿಚಾರಣೆ ಹಕ್ಕು, ಕಾರ್ಯೋತ್ತರ. ಇವೆಲ್ಲವೂ ನಮ್ಮ ಮಾನವನ ಹಕ್ಕುಗಳಾಗಿರ್ತವೆ. ಧನ್ಯವಾದಗಳು ಸರ್. ಯಾವುದೇ ಕಾರ್ಯಕ್ರಮಗಳಿರಲಿ, ಇನ್ನೊಂದಿರಲಿ, ಅವನಲ್ಲಿರ್ತಕ್ಕಂಥ ಒಂದು ಉತ್ಸಾಹನ ನೋಡಿದ್ರೆ ತುಂಬಾ ಬಹಳ ಆಸೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅವರು ನಮಗೇನು ರಾಜ್ಯ ಮಟ್ಟದ ಅಧ್ಯಕ್ಷರಾದ ಜೋಸವರಾಜನ್ ಅವರು ಮತ್ತು ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತೆಲ್ಲ ನಮಗೆ ಶುಭಾರೈಸಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದನ್ನ ಗಡಿನಾಡಲ್ಲಿ ಎಲ್ಲೆಲ್ಲೂ
ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಸನ್ನದ್ಧರಾಗೋಣ ಅಂತ ಹೇಳ್ತಾ ಶುಭ ಹಾಕೋರಿಗೆ ನನ್ನ ಮಾತು. ಹಕ್ಕು ಅನ್ನೋದು ಪ್ರತಿಯೊಬ್ಬರ ಸೊತ್ತು. ಹಕ್ಕು ಅನ್ನೋದು ಪ್ರತಿಯೊಬ್ಬರ ಸೊತ್ತು. ನಾವು ಜೀವಿಸಬೇಕಾದ್ರೆ, ಬದುಕಬೇಕಾದ್ರೆ, ಕಲಿಬೇಕಾದ್ರೆ ಏನು ಮಾಡಿದ್ರು ನಮಗೆ ಆದಂತ ಒಂದು ಹಕ್ಕು ಇರುತ್ತೆ. ಈ ತರ ಹಕ್ಕುಗಳು ನಮ್ಮ ದೇಶದಲ್ಲಿ 100ಕ್ಕೆ 80 ಜನಕ್ಕೆ ಗೊತ್ತಿದೆ. 100ಕ್ಕೆ 80 ಜನ ಗೊತ್ತಿಲ್ಲ, 20 ಜನಕ್ಕೆ ಮಾತ್ರ ಗೊತ್ತಿದೆ. ಇಲ್ಲಿ ಈಗಾಗಲೇ ಮಾತಾಡ್ತಕ್ಕಂಥ ನಮ್ಮ ಮಿಶ್ರಾ ಸರ್ ಅವರು, ಜೋಶ್ವಾ ಸರ್ ಅವರು ಇದರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಹಕ್ಕುಗಳು ನಮ್ಗೆ ಏನೇನಿದೆ ಅಂತ ನಮಗೆ ಗೊತ್ತಿದೆ. ಎಲ್ಲೆಲ್ಲಿ ಪ್ರಯೋಗ ಮಾಡಬೇಕು, ಎಲ್ಲೆಲ್ಲಿ ಇರಬೇಕು, ಏನೇನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಸುಮಾರು ಜನ ಸುಮಾರು ತೊಂದರೆಗಳು ಸಿಕ್ಕಾಕೊಂಡಿದ್ದಾರೆ. ಯಾಕಂದ್ರೆ ನನಗೆ ಲೇಬರ್ ಇದರಲ್ಲಿ ನನಗೆ ಒಂದು ಇದು ಕೊಟ್ಟಿರೋ ರಾಜ್ಯಾಧ್ಯಕ್ಷ ಕೊಟ್ಟಿರೋದ್ರಿಂದ ಬೆಂಬಲ ಬಗ್ಗೆ ಒಂದೆರಡು ಮಾತು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಾನು ಬೆಂಬಲದಲ್ಲಿ ಒಬ್ಬ ಮಾಸ್ಟರ್ ಕೆಲಸ ಮಾಡಿದ್ದೀನಿ. ಇಲ್ಲಿರ್ತಕ್ಕಂಥವ್ರು ನನಗೆ ಬಹಳ ಜನ ಸ್ಟೂಡೆಂಟ್ ಇಲ್ಲೇ ಇದ್ದಾರೆ. ಇವರೆಲ್ಲ ನನ್ನ ಸ್ಟೂಡೆಂಟ್ಗಳು ಸುಮಾರು 15-20 ವರ್ಷಗಳಿಂದ ಇಲ್ಲಿ ದುಡಿತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಗೂ ಡೈಲಿ ವೇಜಸ್ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾಲಕ್ಕೆ ಏನಿದ್ದ CMD ಜನರು ಡೈಲಿ ವೇಜಸ್ ಬನ್ನಿ ಕೆಲಸ ಮಾಡಿ, ಇವತ್ತಿನ ನಾಳೆ ನಿಮಗೆ ಕೆಲಸ ಸಿಗುತ್ತೆ, ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ, ಮಾಡಿಸ್ಕೋತಾ ಇದ್ದಾರೆ ಕೂಡ. ಈಗ ಏನಾಗಿದೆ, ಅವ್ರಿಗೂ ವಯಸ್ಸಾಗಿ ಒಬ್ಬೊಬ್ಬರಿಗೂ 15 ವರ್ಷ 20 ವರ್ಷ ಕೆಲಸ ಮಾಡಿದ್ದಾರೆ, 30-35 ವರ್ಷ. ಈಗ ನಿಮ್ಗೆಲ್ಲ ವಯಸ್ಸಿಲ್ಲ ಅಂತ, ನಿಮ್ಗೆಲ್ಲ ವಯಸ್ಸಾಗೋಗಿದೆ ಅಂತಾರೆ. ಆನ್ಲೈನ್ ಅಲ್ಲಿ ನೀವು ಎಕ್ಸಾಮ್ ಬರೀಬೇಕು ಅಂತಾರೆ, ಅದಕ್ಕೆ ನೀವು ಎಲಿಜಿಬಲ್ ಇಲ್ಲ ಅಂತಾರೆ. ಇಲ್ಲಿ ಬರುವಂತ ನಮ್ಮ CMD ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬೇರೆ ಎಲ್ಲೋ ಕಡೆಯಿಂದ ಬರ್ತಾರೆ. ನನ್ನ ಒಂದು ವಾದ ಏನಪ್ಪಾ ಅಂತಂದ್ರೆ, ನೀವು ಯಾರಾದ್ರೂ ತಗೋಗಿ ನಾನು ಬೇಡ ಆಗಲಿಲ್ಲ. ಫಸ್ಟ್ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರಲ್ಲ ನಮ್ಮ ಹುಡುಗರು, ಅವ್ರು ಕೊಡ್ರೆ ಫಸ್ಟ್ ಫ್ರೀಯಾಗಿ ಅವ್ರು ಕೊಡಿ, ಆಮೇಲೆ ಯಾರಿಗಾದ್ರೂ ಕೊಡಿ ಅಂತ ಇದೇ ಇಟ್ಕೊಂಡು ನಮ್ಮ ಶಕ್ತಿ ಕೇಂದ್ರದ ನಮ್ಮ ಶೇಖರಪ್ಪನವರು, ನಾವು ನಮ್ಮ MP ಸಾಹೇಬರು ಕೂಡ ಲೆಟರ್ ಕೊಟ್ಟಿದ್ದೀವಿ, ಗಲಾಟೆ ಮಾಡಿದ್ದೀವಿ. ಅವರು ಹುಡುಗರು ಬೇಕಾದಷ್ಟು ರಾತ್ರಿ ತನಕ ಸ್ಟ್ರೈಕ್ ಹೋರಾಟ ಮಾಡಿದ್ದಾರೆ, ನಾವು ಅವ್ರ ಜೊತೆಯಲ್ಲಿ ಇದ್ದೀವಿ. ಆದರೂ ಸಹ ಮ್ಯಾನೇಜ್ಮೆಂಟ್ ಅದ್ರ ಬಗ್ಗೆ ತಲೆನೇ ಕಳಿಸ್ಕೊಂಡಿಲ್ಲ. ಡೈಲಿ ವೇಜಸ್ ಬಂದಿದ್ದೀರಾ, ಸಂಬಳ ತಗೊಳ್ಳಿ, ಮನೆಗೆ ಹೋಗಿ. ಜಾಸ್ತಿ ಮಾತಾಡಿದ್ರೆ ಅದು ಕೊಡೋದಿಲ್ಲ ಅನ್ನೋ ತರ ಆಗಿದೆ ಪರಿಸ್ಥಿತಿ. ಹೇಳೋರಿಲ್ಲ, ಕೇಳೋರಿಲ್ಲ. ಇದು ನಮ್ಮ ಹಕ್ಕು, ಇದು ಯಾರು ಕೇಳಬೇಕು, ಹೆಂಗೆ ಸರಿಪಡಿಸಬೇಕು? ಗೌರ್ಮೆಂಟ್ ಕಡೆಗೆ ತಲೆ ಕೆಡಿಸ್ಕೊಳ್ಳಕ್ಕೆ ರೆಡಿ ಇಲ್ಲ.